ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಮತ್ತೊಂದು ಟ್ಯುಟೋರಿಯಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಕಾರ್ತಿಕ್ ಮಾತಾಡ್ತಿರೋದು. ಫ್ರೆಂಡ್ಸ್, ನಾವು ಹಿಂದಿನ ಟ್ಯುಟೋರಿಯಲಲ್ಲಿ ಜನರೇಟಿವ್ AI ಬಗ್ಗೆ ತಿಳ್ಕೊಂಡಿದ್ವಿ. ಇದು ಒಂದು ರೀತಿಯ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಜನರೇಟಿವ್ AI ಅಲ್ಲಿ ನಾವು ಲಾಸ್ಟ್ ಟೈಮು ChatGPT ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ವಿ. ಇವತ್ತು ನಾವು ಗೂಗಲ್ ಜೆಮಿನೈ ಅಥವಾ ಗೂಗಲ್ ಬಾರ್ಡ್ ಇದ್ರ ಬಗ್ಗೆ ತಿಳ್ಕೊತೀವಿ. ಮೊದಲಿಗೆ ChatGPT ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ಬೇಕು ಅನ್ಕೋತೀನಿ. ChatGPT OpenAI ಅನ್ನುವಂಥ ಸಂಸ್ಥೆಯವರು ಡೆವಲಪ್ ಮಾಡಿದ ಒಂದು ಜನರೇಟಿವ್ AI. ಅವರ ವೆಬ್ಸೈಟ್ openai.com. ಕೆಲವೊಬ್ಬರು ChatGPT ಬಗ್ಗೆ ಹೆಚ್ಚಿನ ಮಾಹಿತಿ ಹೇಗೆ ತಿಳ್ಕೊಳ್ಳೋದು ಅಂತೆಲ್ಲ ಕೇಳ್ತಿದ್ರು. ಅವರು ಈ ಒಂದು ವೆಬ್ಸೈಟಲ್ಲಿ ಎಲ್ಲ ತಿಳ್ಕೊಬೋದು. ಹಾಗೆ ChatGPT ಪೇಯ್ಡ್ ವರ್ಷನ್ನು ಎಷ್ಟು ಪ್ಲ್ಯಾನ್ಗಳು ಯಾವ್ಯಾವ ರೀತಿ ಇದೆ ಅಂತ ಕೆಲವೊಬ್ರು ಕೇಳ್ತಾ ಇದ್ರು. ಅದು ಸುಮಾರು $20 ಶುರು ಆಗುತ್ತೆ ತಿಂಗಳಿಗೆ. $20 ಆಲ್ಮೋಸ್ಟ್ ನಮ್ಮ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ 1600 ಚಿಲ್ಲರೆ ಬರುತ್ತೆ. ಸೊ ನೀವು ಅದನ್ನೆಲ್ಲ ನೋಡ್ಕೋಬೋದು. ಇವತ್ತು ನಾವು ಗೂಗಲ್ ಬಾರ್ಡ್ ಅಥವಾ ಜೆಮಿನೈ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಸೊ ಇದು ಗೂಗಲ್ ಬಾರ್ಡ್ ಹೆಸರು ಹೇಳೋ ಹಾಗೆ ಗೂಗಲ್ ಅವರು ಡೆವಲಪ್ ಮಾಡಿರುವಂಥ ಒಂದು AI ಮಾಡಲ್ಲು ಜನರೇಟಿವ್ AI. ಇದನ್ನು ಗೂಗಲ್ ಬಾರ್ಡ್ ಅಂತ ಕರಿತಾ ಇದ್ರು. ಫೆಬ್ರವರಿಲಷ್ಟೇ ಗೂಗಲ್ ಅವರು ಇದನ್ನು ಜೆಮಿನೈ ಅಂತ ಚೇಂಜ್ ಮಾಡಿದ್ದಾರೆ ಹೆಸರು. ಸೊ ಈ ಗೂಗಲ್ ಬಾರ್ಡ್ ಅಥವಾ ಗೂಗಲ್ ಜೆಮಿನೈನ ವೆಬ್ಸೈಟು bard.google.com ಅಥವಾ gemini.google.com, GEMINI.google.com, GOOGLE.com ಅಥವಾ BARD.google.com. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಈಗ ಗೂಗಲ್ ಜೆಮಿನೈ ಒಂದು ವೆಬ್ಸೈಟ್ನ ಓಪನ್ ಮಾಡೋಣ. Title is JAWS Professional. New tab - Google Chrome. To move to an item, press the arrow keys. New tab - Google Chrome - Karthik. Toolbar. Address and search bar. Edit. Search Google. Alt D. BARD period. GOOGLE. period. COM. Enter. Gemini - Google Chrome - Karthik. Main region. Input for prompt text edit. Contains text. Type in text. ನಾನು bard.google.com ಅಂತ ಟೈಪ್ ಮಾಡಿದೆ. ನಾನು ಆಗಲೇ ಹೇಳಿದಾಗೆ gemini.google.com ಅಂತಲೂ ಟೈಪ್ ಮಾಡ್ಬೋದು. ನಾನು ಟೈಪ್ ಮಾಡಿದ ತಕ್ಷಣ ನನ್ನ ಫೋಕಸ್ಸು ಮೆಸೇಜ್ ಎಡಿಟ್ ಫೀಲ್ಡ್, ಪ್ರಾಂಪ್ಟ್ ಎಡಿಟ್ ಫೀಲ್ಡ್ ಅಂತ ಇಲ್ಲೊಂದು ಎಡಿಟ್ ಫೀಲ್ಡ್ ಏನಿದೆ ಅಲ್ಲಿಗೆ ಬಂದಿದೆ. ಈಗ ಫಸ್ಟಿಗೆ ಒಂದು ಸತಿ ನಾನು ಟೈಟಲ್ ತೋರಿಸ್ಬಿಟ್ಟು ಮೇಲಿಂದ ಏನೇನು ಆಪ್ಷನ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ. Title is Gemini - Google Chrome - Karthik. Gemini.google Chrome - Karthik ಅಂತ ಹೇಳ್ತಾ ಇದೆ, ಯಾಕಂದರೆ ಗೂಗಲ್ ಕ್ರೋಮಲ್ಲಿ ನನ್ನ ಪ್ರೊಫೈಲಿಂದ ಲಾಗಿನ್ ಆಗಿದ್ದೀನಿ. ಹಾಗೆ ಈ ಜೆಮಿನೈ ಈ ಒಂದು ಸರ್ವಿಸ್ನ ಯೂಸ್ ಮಾಡೋದು ಸಹ ತುಂಬಾ ಸುಲಭ. ನಮ್ಮ ಗೂಗಲ್ ಅಕೌಂಟಿಂದನೇ ನಾವು ಸೈನ್ ಇನ್ ಆಗ್ಬೋದು. ಇದು ಗೂಗಲ್ ಅವರ ಪ್ರಾಡಕ್ಟ್ ಆಗಿರೋದ್ರಿಂದ ಇನ್ನೂ ಈಸಿಯಾಗಿ ಎಲ್ಲರ ಹತ್ರ ಆಲ್ಮೋಸ್ಟ್ ಗೂಗಲ್ ಅಕೌಂಟ್ ಇದ್ದೇ ಇರುತ್ತೆ. ಅದನ್ನು ಬಳಸ್ಕೊಂಡು ಸೈನ್ ಇನ್ ಆಗ್ಬೋದು. ಈಗ ಮೇಲಿಂದ ಏನೇನು ಆಪ್ಷನ್ ಇದೆ ಅಂತ ಕ್ವಿಕ್ಕಾಗಿ ತೋರಿಸ್ಬಿಟ್ಟು ಈ ಪ್ರಾಂಪ್ಟಲ್ಲಿ ಕೆಲವೊಂದು ಉದಾಹರಣೆಗಳನ್ನ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಸುಮಾರು ಜನ ಕೇಳ್ಬೋದು ChatGPT ಚೆನ್ನಾಗಿದೆಯಾ, ಗೂಗಲ್ ಬಾರ್ಡ್ ಚೆನ್ನಾಗಿದೆಯಾ ಅಂತ. ChatGPT ಒಂದು ರೀತಿಯಲ್ಲಿ ಫಸ್ಟು ಕ್ರಿಯೇಟ್ ಮಾಡಿದ್ದು ಮತ್ತು ಮೋಸ್ಟ್ ಪಾಪ್ಯುಲರ್ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರೋದು. ಆದರೆ ಗೂಗಲ್ ಬಾರ್ಡ್ ಬಂದು ಇದು ಯೂಸರ್ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ, ಆಕ್ಸೆಸಿಬಿಲಿಟಿ ವಿಷಯಕ್ಕೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದರೆ ತುಂಬಾ ಚೆನ್ನಾಗಿದೆ ChatGPT ಕಂಪೇರ್ ಮಾಡಿದ್ರೆ. ಆದರೆ ಕೆಲವೊಂದು ಫಂಕ್ಷನಾಲಿಟೀಸ್ಗಳಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು. ಒಂದೊಂದರಲ್ಲಿ ಅದು ಚೆನ್ನಾಗಿರುತ್ತೆ, ಒಂದೊಂದರಲ್ಲಿ ಇದು ಚೆನ್ನಾಗಿರುತ್ತೆ. ಆದರೆ ಆಕ್ಸೆಸಿಬಿಲಿಟಿ, ಯೂಸರ್ ಎಕ್ಸ್ಪೀರಿಯನ್ಸ್ ಈ ವಿಚಾರಕ್ಕೆ ಬಂದರೆ ಗೂಗಲ್ ಬಾರ್ಡ್ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ. ChatGPTಯಲ್ಲಿ ನಾವು ವಾಯ್ಸ್ ಇನ್ಪುಟ್ ಕೊಡೋಕ್ಕಾಗಲ್ಲ, ಮತ್ತು ಫ್ರೀ ವರ್ಷನಲ್ಲಿ ಇಮೇಜ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ. ಸೊ ಈ ಥರದ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಆದರೆ ಆ ಒಂದು ಫೀಚರ್ಸ್ ಎಲ್ಲ ನಮ್ಮ ಜೆಮಿನೈಯಲ್ಲಿ ಇದೆ. ಯಾರೋ ಕನ್ಫ್ಯೂಸ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಗೂಗಲ್ ಬಾರ್ಡ್ ಅಂತ ಒಮ್ಮೊಮ್ಮೆ ಹೇಳ್ತೀನಿ ಅಥವಾ ಜೆಮಿನೈ ಅಂತ ಒಮ್ಮೊಮ್ಮೆ ಹೇಳ್ತೀನಿ, ಎರಡೂ ಸಹ ಒಂದೇ. ಈಗ ನಾನು ಮೇಲಿಂದ ಆಪ್ಷನ್ಸ್ಗಳನ್ನ ಸುಮ್ಮನೆ ತೋರಿಸ್ಬಿಡ್ತೀನಿ, ಆಮೇಲೆ ನೀವು ಸಹ ಎಕ್ಸ್ಪ್ಲೋರ್ ಮಾಡ್ಬೋದು. Gemini. Google account - Karthik K left parent ಗೂಗಲ್ ಅಕೌಂಟ್ ಯಾವುದರಿಂದ ಲಾಗಿನ್ ಆಗಿದ್ದೀವಿ ಅಂತ ಇಲ್ಲಿ ತೋರಿಸ್ತಾ ಇದೆ. Main region. Main menu button. Navigation region. New chat button unavailable. ನ್ಯೂ ಚಾಟ್ ಅಂತ ಹೇಳ್ತಾ ಇದೆ. Lang. Heading level 1 recent. Lang. Finding text and ರೀಸೆಂಟ್ ಅಂತ ಇಲ್ಲಿ ನಾನು ಈ ಹಿಂದೆ ಏನೇನು ಪ್ರಾಂಪ್ಟ್ ಕೊಟ್ಟು ಏನೇನು ಗೂಗಲ್ ಬಾರ್ಡಲ್ಲಿ ವರ್ಕ್ ಮಾಡಿದ್ದೆ ಅದನ್ನು ಇಲ್ಲಿ ತೋರಿಸುತ್ತೆ. ಇದನ್ನು ನಾವು ಬೇಕಿದ್ರೆ ಕ್ಲಿಯರು ಸಹ ಮಾಡ್ಬೋದು. text profile or select Lang. Help button. ಹೆಲ್ಪ್ ಅಂತ ಇದೆ. ಹೆಲ್ಪ್ ಒಳಗೆ ನಾವು ಅಪ್ಡೇಟ್ಸ್ ಎಲ್ಲ ಚೆಕ್ ಮಾಡ್ಕೋಬೋದು. ಮತ್ತು ಗೂಗಲ್ ಬಾರ್ಡ್ಗೆ ಸಂಬಂಧಪಟ್ಟಂಥ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸು ಅದೆಲ್ಲನೂ ಸಹ ನಾವು ನೋಡ್ಕೋಬೋದು. Activity button. ಆ್ಯಕ್ಟಿವಿಟಿ ಅಂತ ಹೇಳ್ತಾ ಇದೆ. ಆ್ಯಕ್ಟಿವಿಟಿ ಒಳಗೆ ಹೋದರೆ ನಾವು ಈಗಾಗಲೇ ಗೂಗಲ್ ಬಾರ್ಡಲ್ಲಿ ಏನೇನು ಬ್ರೌಸ್ ಮಾಡಿರ್ತೀವೋ, ಏನೇನು ಪ್ರಾಂಪ್ಟ್ ಕೊಟ್ಟಿರ್ತೀವೋ ಅದನ್ನೆಲ್ಲ ನಾವು ಬೇಕಿದ್ರೆ ಕ್ಲಿಯರ್ ಮಾಡ್ಬೋದು. Settings button. ಹಾಗೆ ಬೇರೆ ಬೇರೆ ಕೆಲಸಗಳು ಮಾಡ್ಬೋದು. ಸೆಟ್ಟಿಂಗ್ಸಲ್ಲಿ ಅಲ್ಲಿ ಎಕ್ಸ್ಟೆನ್ಷನ್ ಇದೆ, ಮತ್ತು
ನಮಗೆ ಈ ಅಪಿಯರೆನ್ಸ್ಗೆ ಸಂಬಂಧಪಟ್ಟಂತೆ ಡಾರ್ಕ್ನೆಸ್ಸು ಬ್ರೈಟ್ನೆಸ್ಸು ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆಲ್ಲ ಆಪ್ಷನ್ಸ್ ಇದೆ ಇದರೊಳಗೆ. Link upgrade to Gemini Advanced. ಅಪ್ಗ್ರೇಡ್ ಟು ಜೆಮಿನೈ ಅಡ್ವಾನ್ಸ್ ಅಂತ ಹೇಳ್ತಾ ಇದೆ. ನಿಮಗೆ ಈಗಾಗಲೇ ಅರ್ಥ ಆಗಿರ್ಬೋದು, ನಾನೀಗ ಯೂಸ್ ಮಾಡ್ತಿರೋದು ಇದು ಫ್ರೀ ವರ್ಷನ್ನು. ಅಡ್ವಾನ್ಸ್ಡ್ ವರ್ಷನ್ನು ಸಹ ಜೆಮಿನೈಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ಲ್ಯಾನ್ಗಳನ್ನೆಲ್ಲ ನಾವು ಬೇಕಾದ್ರೆ ಗೂಗಲಲ್ಲಿ ನೋಡ್ಕೋಬೋದು. Bengaluru, Karnataka, India. ಇಲ್ಲಿ ಲೊಕೇಶನ್ನು ಹೇಳ್ತಾ ಇದೆ. ಬೇಕಿದ್ರೆ ನಾವು ಅಕ್ಯುರೇಟ್ ಲೊಕೇಶನ್ನ ಸಹ ನಾವು ಗೂಗಲ್ಗೆ ಈ ಜೆಮಿನೈ ಆ್ಯಪ್ಗೆ ನಾವು ತೋರಿಸ್ಕೋಬೋದು. ಪರ್ಮಿಷನ್ ಕೊಟ್ಟು ನಾವು ಶೇರ್ ಮಾಡ್ಕೋಬೋದು. ಅದೇನು ನಾನು ಸದ್ಯಕ್ಕೆ ಮಾಡಿಲ್ಲ. Bullet, update location button. ಅಪ್ಡೇಟ್ ಲೊಕೇಶನ್ ಅಂತ ಇಲ್ಲಿ ಕೇಳ್ತಾ ಇದೆ ನೋಡಿ, ನಾನೇನು ಮಾಡಕ್ಕೆ ಹೋಗಲ್ಲ. Navigation region end. Gemini button menu collapsed. ಇಲ್ಲೊಂದು ಕೊಲ್ಯಾಪ್ಸ್ಡ್ ಆಪ್ಷನ್ ಇದೆ, ಇದು ಏನು ಸದ್ಯಕ್ಕೆ ಏನು ಬೇಕಿಲ್ಲ. Heading level 1 conversation with Gemini. ಕಾನ್ವರ್ಸೇಷನ್ ವಿತ್ ಜೆಮಿನೈ ಇಲ್ಲೇ ಬರುತ್ತೆ ನೋಡಿ. Heading level 1 hello Karthik, how can I help you today? ಹಲೋ ಕಾರ್ತಿಕ್, ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ ಅಂತ ಕೇಳ್ತಾ ಇದೆ. ನಾವು ಏನೇ ಬೇಕಿದ್ರೂ ಇಲ್ಲಿ ಜೆಮಿನೈಗೆ ಕೆಳಗಡೆ ಒಂದು ಎಡಿಟ್ ಫೀಲ್ಡ್ ಇದೆ, ಅಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಮಗೇನು ಬೇಕೋ ಅದನ್ನು ಮಾಡ್ಕೋಬೋದು. Help me compare these college majors button suggest. ಇಲ್ಲಿ ಕೆಲವೊಂದು ಸಜೆಷನ್ಸ್ ಕೊಡ್ತಾ ಇದೆ. ಹೆಲ್ಪ್ ಮೀ ಕಂಪೇರ್ ಕಾಲೇಜ್ ಮೇಜರ್ಸ್, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸು ಅದನ್ನೆಲ್ಲ ಕಂಪೇರ್ ಮಾಡೋದಕ್ಕೆ ಸಜೆಸ್ಟ್ ಮಾಡುವ ಥರ ಇದೊಂದು ಸುಮ್ಮನೆ ರೆಕಮೆಂಡೇಷನ್ನು. ಬೇಕಿದ್ರೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ನಮಗೇನು ಬೇಕೋ ಅದನ್ನು ಕೆಳಗಡೆ ಎಡಿಟ್ ಫೀಲ್ಡಲ್ಲಿ ಬರೀಬೋದು. Input for prompt text. Edit. Input for prompt text. Edit. Enter a prompt here. Enter a prompt here. ಇಂಪುಟ್ ಫಾರ್ ಪ್ರಾಂಪ್ಟ್ ಟೆಕ್ಸ್ಟ್ ಅಂತ ಇಲ್ಲಿ ಹೇಳ್ತು. ಈಗ ನಾನು ಒಂದೆರಡು ಉದಾಹರಣೆಗಳನ್ನ ಇಲ್ಲಿ ತೋರಿಸ್ತೀನಿ. ಇದು ಬಿಟ್ಟು ನಾವು ಎಷ್ಟೋ ಕೆಲಸಗಳನ್ನ ಗೂಗಲ್ ಬಾರ್ಡ್ನ ಬಳಸ್ಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಇಮೇಜ್ ಇತ್ತು ಅಂದರೆ ನಮ್ಮ ಹತ್ರ, ಆ ಇಮೇಜ್ನ ಗೂಗಲ್ ಬಾರ್ಡ್ಗೆ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ಸು ಅಥವಾ ಇಮೇಜ್ ಬಗ್ಗೆ ಡಿಸ್ಕ್ರಿಪ್ಷನ್ನು ಸಹ ನಾವು ಪಡ್ಕೋಬೋದು. ಅದನ್ನು ನಾನು ಮುಂದೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಜಸ್ಟ್ ಏನೋ ಒಂದು ಟೈಪ್ ಮಾಡಿ ನೋಡೋಣ. ವೀರೇಂದ್ರ ಸೇವಾಗ್ ಬಗ್ಗೆ ಒಂದು 10 ಸೆಂಟೆನ್ಸಸ್ನ ನನಗೆ ಕೊಡು ಅಂತ ಕೇಳ್ತೀನಿ. RITE space 1 0 space SENTENCES space ABOUT space VIRENDRA space SEH AG. Write 10 sentences about Virendra Sehwag. ರೈಟ್ 10 ಸೆಂಟೆನ್ಸಸ್ ಅಬೌಟ್ ವೀರೇಂದ್ರ ಸೆಹ್ವಾಗ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಇಲ್ಲೇ ನಾವು ಎಂಟರ್ ಪ್ರೆಸ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಟ್ಯಾಬ್ ಮಾಡ್ತಾ ಹೋದರೆ ಅಲ್ಲಿ ಸೆಂಡ್ ಅಂತ ಆಪ್ಷನ್ ಸಿಗುತ್ತೆ. Gemini open upload image modal button to activate, press enter. ಅಪ್ಲೋಡ್ ಇಮೇಜ್ ಅಂತ ಹೇಳ್ತಾ ಇದೆ ನೋಡಿ, ಅದನ್ನು ನಾನು ಮುಂದೆ ತೋರಿಸ್ತೀನಿ. Microphone button, use microphone to activate, press enter. ಯೂಸ್ ಮೈಕ್ರೋಫೋನ್ ಅಂತ ಹೇಳ್ತಾ ಇದೆ. ನಾನು ಆಗಲೇ ನಿಮಗೆ ತಿಳಿಸಿದ್ದೆ, ಗೂಗಲ್ ಬಾರ್ಡಲ್ಲಿ ನಾವು ವಾಯ್ಸ್ ಇಂಪುಟ್ ಸಹ ಕೊಡ್ಬೋದು. ನಮಗೆ ಟೈಪ್ ಮಾಡೋಕ್ಕಾಗಲ್ಲ ಅಂದರೆ ಈ ಒಂದು ಆಪ್ಷನ್ನ ಬಳಸ್ಕೊಂಡು ನಾವು ವಾಯ್ಸ್ ಇಂಪುಟ್ ಕೊಡ್ಬೋದು. ನಾನೇನು ಸದ್ಯಕ್ಕೆ ಅದನ್ನು ಬಳಸ್ತಾ ಇಲ್ಲ. Send message button, submit to activate, press enter. ಸೆಂಡ್ ಮೆಸೇಜ್ ಬಟನ್ ಸಬ್ಮಿಟ್ ಅಂತಲೂ ಸಹ ಹೇಳ್ತಾ ಇದೆ. ನಾನು ಆಕ್ಸೆಸಿಬಿಲಿಟಿ ವಿಷಯದಲ್ಲಿ ಗೂಗಲ್ ಬಾರ್ಡ್ ಚೆನ್ನಾಗೇ ಇದೆ ಅಂತ ಹೇಳಿದ್ನಲ್ಲ ನೋಡಿ. ಈಗ ಇದರ ಮೇಲೆ ನಾನು ಸ್ಪೇಸ್ ಪ್ರೆಸ್ ಮಾಡ್ತಾ ಇದ್ದೀನಿ. Space, Gemini is typing. ಜೆಮಿನೈ ಇಸ್ ಟೈಪಿಂಗ್ ಅಂತ ಹೇಳ್ತಾ ಇದೆ. ಸೊ ಒಂದೊಂದು Skip response, Gemini replied. ನೋಡಿ, ಜೆಮಿನೈ ರಿಪ್ಲೈಡ್ ಅಂತಲೂ ಹೇಳ್ತಾ ಇದೆ. ಒಂದೊಂದಕ್ಕೂ ಕರೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಕೊಡ್ತಾ ಹೋಗುತ್ತೆ. ಸೊ ನಾನು ಜಿ ಪ್ರೆಸ್ ಮಾಡೋದ್ರ ಮೂಲಕ ಡೈರೆಕ್ಟ್ ಅದರ ರೆಸ್ಪಾನ್ಸ್ ಹತ್ರ ಬಂದಿದ್ದೀನಿ, ಗ್ರಾಫಿಕ್ ಫಾರ್ಮೆಟಲ್ಲಿರೋದ್ರಿಂದ. List of 10 items. 1. Virendra Sehwag, fondly called quote Viram quote, is a retired Indian cricketer renowned for his aggressive batting style. ಸೊ ವೀರೇಂದ್ರ ಸೆಹ್ವಾಗ್ ಫಾಂಡ್ಲಿ ಕಾಲ್ಡ್ ಅಸ್ ವೀರು. ಸೊ ಅವರು ಯಾವ ರೀತಿಯ ಬ್ಯಾಟಿಂಗ್ ಸ್ಟೈಲಲ್ಲಿ ಹೆಸರುವಾಸಿ ಅಂತೆಲ್ಲ ಇಲ್ಲಿ ಹೇಳ್ತಾ ಇದೆ. ಇದು ಫಸ್ಟ್ ಪಾಯಿಂಟು. 2. 3. Sehwag holds the record for the highest score by an Indian in the test match, scoring a phenomenal 319 runs against South Africa. ಸೊ ಸೆಹ್ವಾಗು 319 ರನ್ಸು ಹೈಯೆಸ್ಟ್ ಎಲ್ಲ ಹೊಡೆದಿದ್ದಾರೆ ಅಂತಲ್ಲ ಇಲ್ಲಿ ಹೇಳ್ತಾ ಇದೆ. 10 ಸೆಂಟೆನ್ಸ್ ಅಂದಿದ್ದರಿಂದ ಇಲ್ಲಿ ನಂಬರ್ ವೈಸಲ್ಲಿ 10 ಸೆಂಟೆನ್ಸ್ ಕೊಟ್ಟಿದ್ದಾರೆ. 10ನೇ ತೋರಿಸ್ತೀನಿ ನೋಡಿ, ಯಾಕಂದರೆ ಸುಮ್ಮನೆ ಟೈಮು ಒಂದೊಂದನ್ನೇ ತೋರಿಸ್ತಾ ಹೋದರೆ ಜಾಸ್ತಿ ಆಗುತ್ತಂತ ಅಷ್ಟೇ. 10. Sehwag remains a beloved figure in Indian cricket, inspiring generations of young players with his aggressive spirit and love for the game. 10th ಸೆಂಟೆನ್ಸು ಸಹ ನೀವು ಇಲ್ಲಿ ನೋಡಿದ್ರಿ. ನಾನು ಇದನ್ನು ಯಾಕೆ ತೋರಿಸ್ದೆ ಅಂತ ಅಂದರೆ ಫ್ರೆಂಡ್ಸ್, ಈ ಥರ ನಾವು ಏನೋ ಒಬ್ಬ ಟೀಚರ್ ಆಗಿರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಎಲ್ಲರಿಗೂ ಅವ್ರದ್ದೇ ಆದಂಥ ರಿಸ್ಟ್ರಿಕ್ಷನು ಸಹ ಇದೆ. ChatGPTನ ನಾವು ಆರಾಮಾಗಿ ಬಳಸ್ಬೋದು ಅಂದ್ರೂ ಅದರದ್ದೇ ಆದಂಥ ರಿಸ್ಟ್ರಿಕ್ಷನು ಸಹ ಇದೆ. ಕೆಲವೊಂದು ವರ್ಕ್ ಪ್ಲೇಸಲ್ಲಿ ಅದನ್ನು ಅಲೋ ಮಾಡಲ್ಲ. ರಿಸರ್ಚ್ ವಿಷಯದಲ್ಲೆಲ್ಲ ChatGPTಯಲ್ಲಿ ಬಂದ ವಿಷಯನ ಸೇಮ್ ಟು ಸೇಮ್ ತೊಗೊಳಂಗಿಲ್ಲ. ಈ ಥರದ್ದೆಲ್ಲ ಲಿಮಿಟೇಷನ್ಸ್ ಇದೆ. ಯಾವ್ಯಾವ ಕೆಲಸ ಮಾಡ್ತಾ ಇದ್ದಾರೋ, ಯಾವ್ಯಾವ ಪ್ರೊಫೆಷನಲ್ಲಿ ಇದ್ದಾರೋ ಅದೆಲ್ಲ ಅವರು ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ, ಏನೇನು ಲಿಮಿಟೇಷನು, ಹೇಗೆ ಯೂಸ್ ಮಾಡಬೇಕು ಅಂತ. ಈಗ ವೀರೇಂದ್ರ ಸೆಹ್ವಾಗ್ ಬಗ್ಗೆ ಒಂದು 10 ಸೆಂಟೆನ್ಸ್ ಕೊಡ್ತಲ್ಲ, ಇದ್ರ ಮೇಲೇ ಈಗ ಈ ಪ್ಯಾರಾಗ್ರಾಫ್ ಏನು ಕೊಟ್ಟಿದೆ ಇದ್ರ ಮೇಲೇ ಒಂದು 5 ಕ್ವಶನ್ ರೆಡಿ ಮಾಡು ಅಂತ ನಾನು ಗೂಗಲ್ ಬಾರ್ಡ್ಗೆ ಹೇಳ್ತೀನಿ. ಹೇಗೆ ಮಾಡುತ್ತೆ ನೋಡೋಣ.
Input for prompt space. Input for prompt text edit contains text. Type in text. PREPARE space 5 space QUESTIONS space FROM space A BOVE space PARA. Para selected. S ENTENCES. Sentences. Input for additional sentences. Edit. Input for additional feedback. Edit. Sentences. Selected. Sentences. ಫ್ರೆಂಡ್ಸ್, ಈಗ ನಾನು ಇದರಲ್ಲೇ ಒಂದು 5 ಕ್ವಶನ್ ರೆಡಿ ಮಾಡು. ಈಗ ಮೇಲೆ ಬಂದಿರುವಂಥ ಸೆಂಟೆನ್ಸ್ಗಳಲ್ಲಿ 5 ಕ್ವಶನ್ಸ್ ರೆಡಿ ಮಾಡು ಅಂತ ಹೇಳ್ತೀನಿ. ಏನು ಮಾಡುತ್ತೆ ನೋಡೋಣ. PREPARE space 5 space QUESTIONS space FROM space TAE space BOVE space above blank space space blank double EWSENTENCES. Prepare 5 questions from the above sentences. ಪ್ರಿಪೇರ್ 5 ಕ್ವಶನ್ಸ್ ಫ್ರಮ್ ದಿ ಅಬೌವ್ ಸೆಂಟೆನ್ಸಸ್. ನಾವು ಬರೆಯೋದ್ರಲ್ಲಿ ಹೆಚ್ಚು ಕಮ್ಮಿ ಇತ್ತಂದ್ರೆ ಏನೂ ಸಮಸ್ಯೆ ಇಲ್ಲ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಇಂಗ್ಲೀಷು ಅಷ್ಟು ಚೆನ್ನಾಗಿ ಬರಲ್ಲ ನನಗೆ ಅಂತಲ್ಲ. ಈಗ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ನೋಡೋಣ. ಜೆಮಿನಿ ರಿಪ್ಲೈಡ್ ಬಂದಿದೆ, ಏನು ಬಂದಿದೆ ನೋಡೋಣ. Open upload image modal button. Upload rocket graphic. List of 5 1. What is Virendra Sehwag's nickname and why is he called that? ವಾಟ್ ಈಸ್ ವೀರೇಂದ್ರ ಸೆಹ್ವಾಗ್ಸ್ ನಿಕ್ ನೇಮ್, ವೈ ಇಸ್ ಹಿ ಕಾಲ್ಡ್ ದಟ್ ಅಂತ ಕೇಳ್ತಾ ಇದೆ. ಸ್ಟಾರ್ಟಿಂಗಲ್ಲೇ ಫಾಂಡ್ಲಿ ಕಾಲ್ಡ್ ಆಸ್ ವೀರು ಅಂತೆಲ್ಲ ಕೊಟ್ಟಿದ್ರು. 2. What is Sehwag's highest score in the test match and against which team did he achieve this feat? ಹೈಯೆಸ್ಟ್ ಸ್ಕೋರ್ ಟೆಸ್ಟ್ ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು ವೀರೇಂದ್ರ ಸೆಹ್ವಾಗ್ದು, ಯಾವ ಟೀಮ್ ಮೇಲೆ ಮಾಡಿದ್ರು. 3. In which major ICC trophies did Sehwag play a key role for India? What transition did Sehwag make after retiring from playing cricket and how is he known for it? ಸೊ ಈ ಥರ 5 ಕ್ವಶನ್ಸ್ನ ರೆಡಿ ಮಾಡಿದೆ. ಈ ಥರ ನಿಮ್ಮದೇ ಯಾವುದೋ ಒಂದು ದೊಡ್ಡ ಡಾಕ್ಯುಮೆಂಟ್ ಇದೆ, ಅದರಿಂದ ಪ್ಯಾರಾಗ್ರಾಫ್ನ ತೆಗೆದು ಅಲ್ಲಿ ಆ ಒಂದು ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನೀವು ರೆಡಿ ಮಾಡ್ಬೋದು. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವೇನೋ ಒಂದು ಟೀಚರ್ ಆಗಿರ್ತೀರಾ, ಕಂಪ್ಯೂಟರ್ ಟ್ರೈನರ್ ಆಗಿರ್ತೀರಾ, ನಿಮಗೆ ಟೈಮ್ ಇರಲ್ಲ ಅಥವಾ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ಆ ಒಂದು ಸಿಲೆಬಸ್ಸು ಅಥವಾ ಆ ಒಂದು ನೋಟ್ಸು ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಚಾಟ್ GPT ಗೂಗಲ್ ಬಾರ್ಡ್ಗೋ ಹಾಕ್ಬಿಟ್ಟು ಇಷ್ಟು ಕ್ವಶನ್ಸ್ ರೆಡಿ ಮಾಡು ಅಂದರೆ ಫುಲ್ಲು ಆ ಒಂದು ಪ್ಯಾರಾಗ್ರಾಫು ಆ ಒಂದು ಡಾಕ್ಯುಮೆಂಟ್ಸಲ್ಲಿ ಕ್ಯಾರೆಕ್ಟರ್ ಲಿಮಿಟೇಷನ್ಸ್ ಇರುತ್ತೆ, ಅದೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಬೇಕಾದಷ್ಟು ಕ್ವಶನ್ಸ್ಗಳನ್ನ ರೆಡಿ ಮಾಡಿ ಕೊಡುತ್ತೆ. ಸೊ ಇದು ಒಂದು ಉದಾಹರಣೆ ಅಷ್ಟೇ ಫ್ರೆಂಡ್ಸ್. ಉದಾಹರಣೆ ಕೊಡೋದಕ್ಕೆ ಯಾವುದೇ ರೀತಿಯ ಲಿಮಿಟ್ಸ್ ಇಲ್ಲ. ಸೊ ಅದರಿಂದ ನನಗೆ ಅನಿಸಿದ್ದಂಥ ಕೆಲವೊಂದು ಉದಾಹರಣೆಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ಮಾಡೋಣ. ನಾನು ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ನನ್ನ ಹತ್ರ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಒಂದು ಡಾಕ್ಯುಮೆಂಟಲ್ಲಿ ಸುಮ್ಮನೆ ಬರೆದಿಟ್ಟಿದ್ದೀನಿ. ಅದನ್ನು ತಗೊಂಡು ಗೂಗಲ್ ಬಾರ್ಡ್ಗೆ ಪೇಸ್ಟ್ ಮಾಡಿಬಿಟ್ಟು ಕ್ವಶನ್ಸ್ ರೆಡಿ ಮಾಡು ಅಂತ ಕೇಳ್ತೀನಿ. ಹೇಗೆ ಮಾಡುತ್ತೆ ನೋಡೋಣ. Title is Gemini-Google. JAWS document 1-word. There are so many 1008 characters selected from their copied selection to clipboard. ನಾನೀಗ ಜೆಮಿನಿಗೆ ಬಂದು ಪೇಸ್ಟ್ ಮಾಡ್ತೀನಿ. Gemini-Google Chrome. To move to an item, press the arrow keys. Gemini-Google Chrome-Karthik. Main region 5. What input for prompt space? Input for prompt text edit contains text. Type in text. PREPARE space 6 space QUESTIONS space FROM space AE space OLLOING space ARAGRAPH space space colon space misspelled. Prepare 6 questions from the following paragraph colon misspelled. Prepare end. ಫಸ್ಟ್ ನಾನು ಪ್ರಿಪೇರ್ 6 ಕ್ವಶನ್ಸ್ ಫ್ರಮ್ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಬರೆದಿದ್ದೀನಿ. ಈಗ ನಾನು ಆ ಡಾಕ್ಯುಮೆಂಟಲ್ಲಿ ಏನು ಕಾಪಿ ಮಾಡಿದ್ದೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಕೊಡ್ತೀನಿ. Paste it from clipboard. Open up microphone. Send message button. Enter. Gemini is typing. Skip response. Gemini replied. Submit. ಜೆಮಿನಿ ರೆಸ್ಪಾನ್ಸ್ ಕೊಟ್ಟಿದೆ ನೋಡೋಣ. Rocket graphic. List of 6 items. 1. What is the main focus of the NGOs mentioned in the paragraph? ಸೊ ಈ ಪ್ಯಾರಾಗ್ರಾಫಲ್ಲಿ ಮೆನ್ಷನ್ ಆಗಿರುವ NGOಗಳ ಮುಖ್ಯ ಕಾರ್ಯ ಏನು, ಫೋಕಸ್ ಏನು ಅಂತ ಒಂದು ಕ್ವಶನ್ ಇದೆ. 2. How was the perception of visually impaired people changed according to the passage? 3. Can you name 2 of the prominent NGOs mentioned in the paragraph that worked for the visually impaired in Bangalore? 4. Who founded Enable India and what was their profession before establishing the organization? 5. What is the purpose of the National Federation for the Blind according to the paragraph? ಸೊ ಹೀಗೆ ಒಂದಷ್ಟು NGOಗಳ ಬಗ್ಗೆ ನಾನು ಸುಮ್ಮನೆ ಬರೆದಿದ್ದೆ. ಅದನ್ನು ನಾನು ಇಲ್ಲಿ ಹಾಕ್ಬಿಟ್ಟು ಆ ಪ್ಯಾರಾಗ್ರಾಫಿಂದ ಕ್ವಶನ್ಸ್ ರೆಡಿ ಮಾಡು ಅಂತ ಹೇಳಿದ್ದೆ. ಆ ಒಂದು ಪ್ಯಾರಾಗ್ರಾಫ್ನ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. Heading level 2. Prepare 6 questions from the following paragraph colon there are so many NGOs in India that work for the upliftment of visually impaired people in India. Gone are the days when visually impaired were known for singing. Some of the prominent NGOs are Enable India, Mitra Jyoti, Samarthanam Trust for the Disabled, QAP and so on. These NGOs are all situated in Bangalore. Enable India was founded by Shanti Raghavan, who was a professional. The institute was established in the year 1999. Similarly, Samarthanam Trust was heading level 2. Now there are NGOs in most of T district. ಸೊ ಹೀಗೆ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು ಫ್ರೆಂಡ್ಸ್. ನಾನು ಜಸ್ಟ್ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಈ ಪ್ಯಾರಾಗ್ರಾಫಲ್ಲಿ ಇರೋದನ್ನು ಎಲ್ಲದನ್ನು ತೋರಿಸೋದು ಉದ್ದೇಶ ಅಲ್ಲ. ಈ ಥರ ಮಾಡ್ಬೋದು ಅನ್ನೋದನ್ನು ತಿಳಿಸೋಕ್ಕಷ್ಟೇ ನಾನು ಈ ಪ್ಯಾರಾಗ್ರಾಫ್ನ ಬಳಸ್ಕೊಂಡಿದ್ದೀನಿ. ಈಗ ಮುಂದಿನ ಆಪ್ಷನ್ಗೆ ಹೋಗೋಣ. ಇಮೇಜ್
ಗೂಗಲ್ ಬಾರ್ಡಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಪಡ್ಕೊಳ್ಳೋದು. ನಾನು ಪ್ರಾಂಪ್ಟ್ ಎಡಿಟ್ ಫೀಲ್ಡ್ಗೆ ಹೋಗ್ತೀನಿ. Input for prompt text edit contains space. Input for prompt text edit contains text. Type in text. ಇಲ್ಲಿ ಡಿಸ್ಕ್ರೈಬ್ ದ ಅಟ್ಯಾಚ್ಡ್ ಇಮೇಜ್ ಅಂತ ಬರಿತೀನಿ. ನಾನು ಹೇಳ್ದಾಗೇನೆ ಬರಿಬೇಕು ಅಂತ ಏನಿಲ್ಲ, ಜಸ್ಟ್ ನನಗೆ ಅನಿಸಿದ ನನ್ನ ಮೈಂಡಲ್ಲಿರುವಂಥ ಪ್ರಾಂಪ್ಟ್ ಕೊಡ್ತಾ ಇದ್ದೀನಿ. DESCRIBE space EAE space TTA CAE D space IAGE. Describe the attached image. ಡಿಸ್ಕ್ರೈಬ್ ದಿ ಅಟ್ಯಾಚ್ಡ್ ಇಮೇಜ್ ಅಂತ ಬರ್ದಿದ್ದೀನಿ. ಇಲ್ಲಿ ಟ್ಯಾಬ್ ಪ್ರೆಸ್ ಮಾಡ್ತಾ ಅಪ್ಲೋಡ್ ಇಮೇಜ್ ಆಪ್ಷನ್ಗೆ ಹೋಗ್ತೀನಿ. Open upload image modal button. Upload image to activate. Press enter. ಫಸ್ಟ್ ಆಪ್ಷನ್ನೇ ಅಪ್ಲೋಡ್ ಇಮೇಜ್ ಮಾಡಲ್ ಅಂತ ಹೇಳ್ತಾ ಇದೆ. ಇಲ್ಲಿ ಸ್ಪೇಸ್ ಪ್ರೆಸ್ ಮಾಡ್ತಾ ಇದ್ದೀನಿ. Space. Open dialog. File name : edit combo. To set the value, use the arrow keys or type the value. Alt+N. ಫೈಲ್ ನೇಮ್ ಎಡಿಟ್, ಇದು ಬ್ರೌಸ್ ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇಲ್ಲಿ ನಾನು date modified split button. Today expanded up 4 million. ಇಲ್ಲೊಂದು ಇಮೇಜ್ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. N. A long time ago expanded. Medical. JPG file 168 KB 3 of 12. To move to an item, press the arrow keys. ಮೆಡಿಕಲ್ ಅಂತ ಹೇಳ್ತಾ ಇದೆ, ಇದು ನನ್ನ ಮೆಡಿಕಲ್ ಸರ್ಟಿಫಿಕೇಟು. Header. Date modified split. File name : edit combo. Medical. To set the value, use the arrow keys or type the value. Alt+N. ನಾನು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಕ್ಲೀನಾಗಿ ತೋರಿಸೋಣ ಅಂತ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. Files of type : open button. To activate, press space bar. Alt+O. Space. Gemini - Google Chrome - Karthik. Main region. Input for prompt text edit contains text. Type in text. ಸೊ ಪ್ರಾಂಪ್ಟಲ್ಲಿ ನಾನು ಅಟ್ಯಾಚ್ ಆಗಿರೋ ಫೈಲ್ನ ಡಿಸ್ಕ್ರೈಬ್ ಮಾಡು ಅಂತ ಹೇಳಿದ್ದೆ. ಇಮೇಜು ಸಹ ಅಟ್ಯಾಚ್ ಮಾಡಿದ್ದೀನಿ. ಈಗ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. Remove it. Open upload. Microphone button. Send message button. Submit. To activate, press enter. Space. Gemini is typing. ಒಂದೊಂದು ಸತಿ ಇಮೇಜ್ನ ರೀಡ್ ಮಾಡೋಕ್ಕೆಲ್ಲ ಕೆಲವೊಂದು ಬಾರಿ ಟೈಪ್ Skip response. ತಗೊಳುತ್ತೆ. Gemini replied. ಈಗ ರೆಸ್ಪಾನ್ಸ್ ಬಂದಿದೆ, ನೋಡೋಣ. Submit. Rocket graphic. The image you sent is a certificate for people with disabilities issued by the Karnataka government. The certificate is in Kannada and includes the following. ಸೊ ನಾನು ಕಳಿಸಿರುವಂಥ ಇಮೇಜು ಪರ್ಸನ್ಸ್ ವಿತ್ ಡಿಸೆಬಿಲಿಟಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟು, ಡಿಸೆಬಿಲಿಟಿ ಇದೆ ಅಂತ ತೋರಿಸುವಂಥ ಕರ್ನಾಟಕ ಗೌರ್ಮೆಂಟ್ ಇಶ್ಯೂ ಮಾಡಿರುವಂಥ ಸರ್ಟಿಫಿಕೇಟ್ ಅಂತ ಎಲ್ಲ ಗೂಗಲ್ಲು ಕರೆಕ್ಟಾಗಿ ರೆಕಗ್ನೈಸ್ ಮಾಡಿ ತಿಳಿಸ್ತಾ ಇದೆ. Information : list of 8 item. Bullet name : 3/SMT/KM MR Karthik K. ... Left parent name is partially redacted. Right parent. ಸೊ ನೇಮ್ ಎಲ್ಲ ಇಲ್ಲಿ ಹೇಳ್ತಾ ಇದೆ. Bullet age : bullet jet bullet red bullet this bullet issued by : Minto of Thelmic Hospital. ಸೊ ಇಶ್ಯೂಡ್ ಬೈ ಮಿಂಟೋ ಹಾಸ್ಪಿಟಲ್ ಅಂತ Bullet ಹೇಳ್ತಾ date ಇದೆ. bullet same list end. ಡೇಟು ಎಲ್ಲ ಸಹ ಇಲ್ಲಿ ತೋರಿಸ್ತಾ The ಇದೆ. certificate also includes the thumb impression of the disabled blank. ಸರ್ಟಿಫಿಕೇಟ್ ಥಂಬ್ ಇಂಪ್ರೆಷನ್ನು ಹೊಂದಿದೆ ಅಂತ I ಹೇಳ್ತಾ am ಇದೆ. unable to read the following information in the image : list of 3 bullets, a specific type of physical disability. Bullet whether the condition is progress. Bullets are recommended. Read list end. Good response toggle button not. ಸೊ ಹೀಗೆ ನಾವು ಓದಿಸ್ಕೋಬೋದು. ಸೊ ಕನ್ನಡ ಇದು ರೆಕಗ್ನೈಸ್ ಮಾಡಲ್ಲ ಅಂತ ನನ್ನ ಅಬ್ಸರ್ವೇಷನ್ ಪ್ರಕಾರ ಮಾಡಲ್ಲ ಅನಿಸುತ್ತೆ. ರೀಸೆಂಟಾಗಿ ನಾನು ಚೆಕ್ ಮಾಡಿಲ್ಲ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಈಗ ಇಮೇಜ್ದು ತೋರಿಸ್ದೆ. ಇನ್ನೂ ಒಂದಷ್ಟು ಕೆಲಸಗಳನ್ನ ನಾವು ಗೂಗಲ್ ಬಾರ್ಡ್ನ ಬಳಸ್ಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಗೂಗಲ್ ಬಾರ್ಡ್ ಎಕ್ಸ್ಟೆನ್ಷನ್ ನಾವು ಎನೇಬಲ್ ಮಾಡಿದರೆ, ನಾನು ಮೇಲೆ ಆ್ಯಕ್ಟಿವಿಟೀಸ್ ಇದರಲ್ಲಿ ತೋರಿಸ್ತೆ, ನಾನು ನಿಮಗೆ ತೋರಿಸ್ಬಿಡ್ತೀನಿ. Google main news blank. Clear under finding text. Clear under self help activity button. Settings button. ಸೊ ಆ್ಯಕ್ಟಿವಿಟೀಸ್ ಪಕ್ಕ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಲ್ಲಿ ಅದರೊಳಗೆ ಹೋದರೆ Space extensions 1 of 4. To move through items, press up or down arrow. ಎಕ್ಸ್ಟೆನ್ಷನ್ ಅಂತ ಇದೆ. ಸೊ ಎಕ್ಸ್ಟೆನ್ಷನಲ್ಲಿ ನಾವು ಅದನ್ನು ಆನ್ ಮಾಡಿದರೆ, ಗೂಗಲ್ ವರ್ಕ್ ಸ್ಪೇಸ್ ಎಲ್ಲ ನಾವು ಎನೇಬಲ್ ಮಾಡಿದರೆ ಅಲ್ಲಿ ಎಲ್ಲದನ್ನು ತೋರಿಸುತ್ತೆ. ಅಲ್ಲಿ ಎನೇಬಲ್ ಮಾಡಿದರೆ ನಮ್ಮ ಮೇಲಿಗೆ ಡ್ರೈವಿಗೆ ಇದಕ್ಕೆಲ್ಲ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನ ನಾವು ಇಲ್ಲೇ ಜೆಮಿನೈಯಲ್ಲೇ ಕೇಳ್ಬೋದು. ಈಗ ನಾನು ಉದಾಹರಣೆಗೆ ಒಂದು ತೋರಿಸ್ತೀನಿ ನೋಡಿ. Input for prompt text edit contains space main region. ಈಗ @mail ಅಂತ ಬರೆದ್ಬಿಟ್ಟು ನನ್ನ ರೀಸೆಂಟ್ ಮೇಲ್ ಏನು ಅಂತ ನಾನು ಗೂಗಲ್ ಬಾರ್ಡ್ನ ಕೇಳ್ತೀನಿ. Add GGAIL : space WAT space S space AE space ATEST space AIL space IN space MY space INBOX. At mail : what is the latest mail in my inbox? ಸೊ @mail ವಾಟ್ ಈಸ್ ಮೈ ಲೇಟೆಸ್ಟ್ ಮೇಲ್ ಇನ್ ಇನ್ಬಾಕ್ಸ್ ಅಂತ ಕೇಳಿದ್ದೀನಿ. ಇಷ್ಟೊಂದು ಡೀಟೇಲ್ ಆಗಿ ಏನು ಬರೆಯೋದು ಬೇಕಿರಲ್ಲ. @mail ವಾಟ್ ಈಸ್ ದ ರೀಸೆಂಟ್ ಇಮೇಲ್ ಆ ಥರ ಎಲ್ಲ ಬರೆದ್ರೂ ಸಹ ನಿಮಗೆ ಉತ್ತರ ಸಿಗ್ಬೋದು. @mail ಅಂತ ಬರೆದ್ರೆ ನಾವು ಯಾವ ಒಂದು ಗೂಗಲಲ್ಲಿರುವಂಥ ಪ್ರಾಡಕ್ಟ್ಸ್ ಹಲವಾರು ಇದೆಯಲ್ಲ, ಮೇಲು, ಡ್ರೈವು, ಯಾವುದರ ಬಗ್ಗೆ ಕೇಳ್ತಾ ಇದ್ದೀವಿ ಅಂತ ಗೂಗಲ್ ಜೆಮಿನೈಗೆ ಕ್ಲಿಯರಾಗಿ ತಿಳಿಯುತ್ತೆ. Open up microphone. Send message but space. Gemini is typing. Gemini replied. ಈಗ ಏನು ರಿಪ್ಲೈ ಬಂದಿದೆ ನೋಡೋಣ. Google Workspace. Assessing emails. ಅಸೆಸಿಂಗ್ ಇಮೇಲ್ಸ್ ಅಂತ ಹೇಳ್ತಾ ಇದೆ. ಇನ್ನೂ ಚೆಕ್ ಮಾಡ್ತಾ ಇದ್ದೀನಿ ಅಂತ. Input for prompt text. Google Workspace. Input for prompt button blank. Blank.
Listen button. Google Workspace button. Collect land. The latest email in your inbox is titled, quote, National Federation of the Blind, quote, and was sent on February 20. ಸೊ ದ ರೀಸೆಂಟ್ ಮೇಲ್ ಯಾವುದು ಅಂದರೆ ನ್ಯಾಷನಲ್ ಫೆಡರೇಷನ್ ಫಾರ್ ದ ಬ್ಲೈಂಡ್ ಅನ್ನೋ ಒಂದು ಸಬ್ಜೆಕ್ಟ್ ಇಂದ ಏನೋ ಮೇಲ್ ಬಂದಿದೆ ಅನ್ನೋ ಥರ ಇಲ್ಲಿ ಹೇಳ್ತಾ ಇದೆ. Wellness group meeting. ನೋಡಿ ಇಲ್ಲಿ ನಾನು ಓದಿಸ್ತೀನಿ. The latest email in your inbox is titled, quote, National Federation of the Blind, quote, and was sent on February 28, 2024 by David Andrews. It is about the Ilfan Wellness group meeting hosted by the National Federation of the Blind on Thursday, February 29, 2024 at 7 p.m. EST. The topic of the meeting is ways to love your art. Land. Gmail item. ಸೊ ಈ NFP ಇದು ನಮ್ಮ ಇಂಡಿಯಾದಲ್ಲ, ಇದು ಬೇರೆ ಒಂದು NFP ಮೇಲಿಂಗ್ ಲಿಸ್ಟ್ ಇದು. ಬಟ್ ಜಸ್ಟ್ ನಿಮ್ಮ ಒಂದು ಮಾಹಿತಿಗಾಗಿ ನಾನು ಅದನ್ನು ತೋರಿಸಿದ್ದೀನಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಗೂಗಲ್ ಜೆಮಿನೈ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕಾಗದೇ ಇರ್ಬೋದು ಮೇಲಲ್ಲಿ, ಒನ್ ಡ್ರೈವಲ್ಲೆಲ್ಲ. ಇದು ಒನ್ ಡ್ರೈವ್ ಅಂತ ಹೇಳ್ತಿದ್ದೀನಿ, ಡ್ರೈವ್. ಸೊ ಡ್ರೈವು ಮೇಲಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕಾಗದೇ ಇರ್ಬೋದು. ಇದು ಡ್ರೈವು, ಮೇಲು, ಯೂಟ್ಯೂಬು ಮುಂತಾದ ಗೂಗಲ್ ಪ್ರಾಡಕ್ಟ್ಸ್ಗಳ ಜೊತೆ ಕೆಲಸ ಮಾಡೋದಕ್ಕೆ ಬಳಸ್ಕೋಬೋದು. ಕೆಲವೊಂದು ಲಿಮಿಟೇಷನ್ಸು ಈ ಕ್ಷಣದಲ್ಲಿ ಇದೆ, ಮುಂದೆ ಚೇಂಜ್ ಆಗ್ತಾ ಹೋಗ್ಬೋದು, ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಗೂಗಲ್ ಜೆಮಿನೈ, ಗೂಗಲ್ ಅಸಿಸ್ಟೆಂಟ್, ನಮ್ಮದು ಏನಿದೆ ಗೂಗಲ್ ಅಸಿಸ್ಟೆಂಟ್ ಬಳಸ್ತಾ ಇದ್ದೀವಿ ನಮ್ಮಲ್ಲಿ ಹಲವಾರು ಜನ, ಅದನ್ನು ರಿಪ್ಲೇಸ್ ಮಾಡಿದ್ರು ಮಾಡ್ಬೋದು, ಆ ಮಟ್ಟಕ್ಕೆ ಬೆಳೀತಾ ಇದೆ. Add. DRIVE, colon, space, double AAT, space S, space MY, space RECENT, space FILE. ಆ ಡ್ರೈವ್ ವಾಟ್ ಈಸ್ ಮೈ ರೀಸೆಂಟ್ ಫೈಲ್ ಅಂತ ಹೊಡ್ತಿದ್ದೀನಿ. Enter. Gemini is typed in. Gemini replied. G. Open upload image modal button of Rocket Graphic. G. Input for prompt text. Rocket Graphic. Show drafts button. Listen button. Rocket Graph. Google Workspace. Blank. The most recently modified file in your drive is quote SGB. ಸೊ ದ ಮೋಸ್ಟ್ ರೀಸೆಂಟ್ಲಿ ಮಾಡಿಫೈಡ್ ಫೈಲ್ ನಂದು ಯಾವುದು ಅಂತ ಅಲ್ಲಿ ಹೇಳ್ತಾ ಇದೆ. ನಾನು SPG ಅಂತ ಸ್ವಲ್ಪ ಹೊತ್ತು ನಾನು ಅದ್ರ ಮೇಲೆ ಕಂಟ್ರೋಲ್ ಪ್ರೆಸ್ ಮಾಡಿದೆ. ನಿಮಗೆ ಐಡಿಯಾ ಬಂದಿರತ್ತೀಗ. ಹಾಗೆ ಫ್ರೆಂಡ್ಸ್, ಈ ರೆಸ್ಪಾನ್ಸ್ ಎಲ್ಲ ಕೊಡುತ್ತಲ್ಲ, ಅದನ್ನು ನಾವು ಕೇಳ್ಬೋದು. ನಾವು ಸ್ಕ್ರೀನ್ ರೀಡರ್ ಕಡೆಯಿಂದ ಯಾವಾಗಲೂ ಓದಿಸ್ಕೊಳ್ಳೋದು ಬೇಡ ಅಂತ ಏನಾದರೂ ಅನಿಸಿದ್ರೆ, ಅಥವಾ ಬೇರೆ ಥರದ ವ್ಯಕ್ತಿಗಳು, ಸ್ಕ್ರೀನ್ ರೀಡರ್ ಬಳಸದೇ ಇರುವಂಥ ವ್ಯಕ್ತಿಗಳು ಅದನ್ನು ಕೇಳಬೇಕು ಅಂದರೆ ಲಿಸನ್ ಅನ್ನೋ ಒಂದು ಆಪ್ಷನ್ನ ಬಳಸ್ಕೊಂಡು ರೆಸ್ಪಾನ್ಸ್ ಎಲ್ಲ ಏನೇನು ಬಂದಿದೆ ಅದೆಲ್ಲ ನಾವು ಕೇಳಿಸ್ಕೋಬೋದು. ಇಲ್ಲೊಂದು ಆಪ್ಷನಲ್ಲಿ ನಾನು ತೋರಿಸ್ತೀನಿ ನೋಡಿ. ಲಿಸನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Space processing button to activate presenter. 1. What is the main focus of the NGOs mentioned in the paragraph? 2. Space. ಈಗ ನಿಮಗೆ ಈ ಆಪ್ಷನ್ ಸಹ ಅರ್ಥ ಆಗಿರ್ಬೋದು. ಇಲ್ಲಿವರೆಗೂ ನಾವು ಗೂಗಲ್ ಜೆಮಿನೈಯಲ್ಲಿ ಕೆಲವೊಂದು ಪ್ರಾಂಪ್ಟ್ಸ್ ಕೊಡೋದನ್ನ ತಿಳ್ಕೊಂಡಿದ್ವಿ. ಹಾಗೆ ಇಮೇಜ್ ಅಪ್ಲೋಡ್ ಮಾಡಿ ಇಮೇಜ್ ಬಗ್ಗೆ ಡೀಟೇಲ್ಸ್ ಕೇಳೋದನ್ನ ತಿಳ್ಕೊಂಡ್ವಿ. ಹಾಗೆ ಗೂಗಲ್ನ ಇತರೆ ಪ್ರಾಡಕ್ಟ್ಸ್ಗಳು, ಗೂಗಲ್ ಮೇಲ್ ಆಗಿರ್ಬೋದು, ಜಿಮೇಲ್, ಡ್ರೈವ್, ಈ ಥರದ ಪ್ರಾಡಕ್ಟ್ಸ್ಗಳಲ್ಲಿ ಗೂಗಲ್ ಜೆಮಿನೈಯಿಂದಾನೇ ಹೇಗೆ ವರ್ಕ್ ಮಾಡ್ಬೋದು ಅಂತ ನೋಡ್ಕೊಂಡ್ವಿ. ಹಾಗೆ ಕೆಳಗಡೆ ಮೈಕ್ರೋಫೋನ್, ನಮ್ಮ ವಾಯ್ಸ್ ಇನ್ಪುಟ್ ಹೇಗೆ ಕೊಡ್ಬೋದು ಅಂತಲೂ ಸಹ ನಾನು ತೋರಿಸಿದ್ದೀನಿ. ಅದೇನಿಲ್ಲ ಫ್ರೆಂಡ್ಸ್, ನಿಮಗೆ ಮೈಕ್ರೋಫೋನ್ ಅನ್ನೋದನ್ನು ನಾನು ಆಪ್ಷನ್ ಆಗಲೇ ತೋರಿಸಿದೆ, ನಾನು ಬಳಸಿಲ್ಲ ಅಷ್ಟೇ. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಮೊದಲನೇ ಬಾರಿ ನೀವೇನಾದರೂ ಬಳಸ್ತಿದ್ರೆ ಮೈಕ್ರೋಫೋನ್ಗೆ ಪರ್ಮಿಷನ್ ಕೇಳುತ್ತೆ. ನೀವು ಅಲೋ ಮಾಡಿದ್ಮೇಲೆ ಮುಗೀತು. ಆ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನು ಡಿಕ್ಟೇಟ್ ಮಾಡಿಬಿಟ್ಟು ನೀವು ಸೆಂಡ್ ಮಾಡ್ಬೋದು ಗೂಗಲ್ ಜೆಮಿನೈಗೆ. ಅದಕ್ಕೆ ತಕ್ಕಂಥ ರೆಸ್ಪಾನ್ಸು ಗೂಗಲ್ ಜೆಮಿನೈ ನಿಮಗೆ ನೀಡುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಗೂಗಲ್ ಜೆಮಿನೈ ಇದ್ರ ಬಗ್ಗೆ ಒಂದು ಟ್ಯುಟೋರಿಯಲ್. ಸೊ ಈ ಎಲ್ಲ ಫೀಚರ್ಸ್ಗಳು ಲಿಮಿಟ್ಲೆಸ್. ಇನ್ನು ಹಲವಾರು ಕೆಲಸಗಳಿಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ನಮಗೆ ಐಡಿಯಾ ಸಿಗ್ತಾ ಇರುತ್ತೆ ಹೇಗೆ ಬಳಸ್ಕೋಬೋದು ಅಂತ. ನಾನು ಕೆಲವೊಂದು ಉದಾಹರಣೆಗಳು ತೋರಿಸಿರೋದಷ್ಟೇ. ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಎಂದಿನಂತೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.